ರಾಜ್ಯ ರಾಜಕಾರಣದ ಮೇಲೆ ಮುಡಾ ಒಂದು ಪ್ರಕರಣದ ಪ್ರಭಾವ ಏನಿದೆ ಅದು ಯಾವ ರೀತಿಯಾಗಿ ಬೀರಿದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮಾಹಿತಿ ಪಡೆದುಕೊಳ್ಳಲಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಇನ್ನು ಸಿಎಂ ಹಾಗೂ ಡಿಸಿಎಂ ಒಟ್ಟಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಸಿಎಂ ಹಾಗೂ ಡಿಸಿಎಂ ಭೇಟಿ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಳ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಮುಡಾ ಪ್ರಕರಣ ಯಾವ ರೀತಿಯಾಗಿ ಒಂದು ಪ್ರಭಾವವನ್ನು ಬೀರ್ತು, ಡ್ಯಾಮೇಜ್ಗೆ ಯಾವ ರೀತಿಯಾಗಿ ಕಾರಣ ಆಯಿತು, ಅದೇ ರೀತಿಯಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡಬೇಕು, ಅದೇ ರೀತಿಯಾಗಿ ಪಕ್ಷಕ್ಕೆ ಇದರಿಂದ ಆಗಿರುವಂತಹ ಹೊಡೆತ ಏನು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಚರ್ಚೆ ಆಗಲಿದೆ. ಇನ್ನು ಅದೇ ರೀತಿಯಾಗಿ ಪಕ್ಷ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಯಶಸ್ವಿಯಾಗಿ ನಿಭಾಯಿಸಬೇಕು, ಕಾನೂನು ಹೋರಾಟ ಯಾವ ರೀತಿಯಾಗಿ ಇರಬೇಕು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಚರ್ಚೆ ಆಗಲಿದೆ. ಇನ್ನು ಅದೇ ರೀತಿಯಾಗಿ ವಿಪಕ್ಷಗಳ ನಾಯಕರು ಅವರ ಒಂದು ಕಾಲದಲ್ಲಿ ಆಗಿರುವಂತಹ ಹಗರಣಗಳು, ಅಕ್ರಮಗಳು ಇದೆಲ್ಲವನ್ನೂ ಕೂಡ ಬೆಳಕಿಗೆ ತಂದು ಎಲ್ಲವನ್ನ ವಿಚಾರಣೆಗೆ ನೀಡೋದಕ್ಕೆ ಅಂತ ಸಲಹೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅವರ ಹಗರಣಗಳು ಕೂಡ ಇದ್ವು, ಸಾಕಷ್ಟು ಆರೋಪಗಳನ್ನು ಮಾಡಿದಿರಿ. 40% ಅಕ್ರಮ ಹಗರಣ, ಅದೇ ರೀತಿಯಾಗಿ PSI ಪರೀಕ್ಷೆಯಲ್ಲಿ ಆಗಿದ್ದಂತಹ ಒಂದು ಹಗರಣ, ಸಾಲು ಸಾಲು ಪರೀಕ್ಷೆಗಳಲ್ಲೂ ಕೂಡ ಆಗಿದ್ದಂತಹ ಅಕ್ರಮಗಳು, ನೇಮಕಾತಿಗಳಲ್ಲಿ ಆಗಿದ್ದಂತಹ ಅಕ್ರಮಗಳು, ಕೋವಿಡ್ನ ಸಂದರ್ಭದಲ್ಲಿ ಆಗಿದ್ದಂತಹ ಅಕ್ರಮ, ಈ ರೀತಿಯಾಗಿ ಒಂದೆರಡಲ್ಲ ಸಾಲು ಸಾಲು ಅಕ್ರಮಗಳು ಬೆಳಕಿಗೆ ಬಂದಿದ್ವು. ಈ ಎಲ್ಲ ಅಕ್ರಮಗಳನ್ನು ತನಿಖೆಗೆ ನೀಡುವಂತೆ ಇಬ್ಬರು ನಾಯಕರಿಗೂ ಸೂಚನೆ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲವನ್ನ ಸರಿದೂಗಿಸಬೇಕು ಅಂದರೆ ವಿಪಕ್ಷಗಳು ಮಾಡಿರುವಂತಹ ಒಂದು ಹಗರಣಗಳೇನಿದ್ದಾವೆ ಅದನ್ನು ಕೂಡ ಬೆಳಕಿಗೆ ತಂದು ಅವುಗಳನ್ನು ವಿಚಾರಣೆಗೆ ನೀಡುವಂತೆ ಸೂಚನೆ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ರಾಜ್ಯಪಾಲರ ಎದುರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಅಂತ ಇನ್ನೂ ಅನೇಕ ಪ್ರಕರಣಗಳಿದ್ದಾವೆ. ಕುಮಾರಸ್ವಾಮಿ ಅವರ ಪ್ರಕರಣ ಆಗಿರಬಹುದು, ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ ಅವರ ಪ್ರಕರಣ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿದ್ದಾವೆ. ಇನ್ನು ಅದೇ ರೀತಿಯಾಗಿ ತನಿಖೆಯ ವರದಿಗಳು ಕೂಡ ಇದ್ದಾವೆ. ಇನ್ನು ಕೆಲವು ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಕೂಡ ದಾಖಲಾಗಿದೆ. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮೊದಲು ನೀವು ಪ್ರಾಸಿಕ್ಯೂಷನ್ಗೆ ನೀಡಿ ಅಂತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಮೇಲೆ ಒತ್ತಡ ಹೇರೋದಕ್ಕೆ, ಅದೇ ರೀತಿಯಾಗಿ ಸಂಪುಟದಿಂದಲೂ ಕೂಡ ನಿರ್ಣಯ ಕೈಗೊಂಡು ರಾಜ್ಯಪಾಲರನ್ನ ಮುಜುಗರಕ್ಕೆ ಈಡು ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಯಾವ ಒಂದು ಸಲಹೆಯನ್ನು ಕೊಡುತ್ತೆ ಹೈಕಮಾಂಡ್ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ.